ಗೊತ್ತಿಲ್ಲ ನನಗೆ, ಯಾಕೆಂದರೆ ಈಗ ಚುನಾವಣೆ ಸಂದರ್ಭ ನೀವು ಯಾರೋ ಪತ್ರಕರ್ತರು ಕೇಳಿದ್ರಿ, ನೀವು ರಾಜ್ಯದ BJP ಅಧ್ಯಕ್ಷರಾಗಿ ವಿಜೇಂದ್ರ ಅವ್ರನ್ನ ತೆಗೆದ್ರೆ, ಕುಟುಂಬ ರಾಜಕಾರಣದೊಂದು ತೆಗೆದ್ರೆ ನೀವು ವಾಪಸ್ ತಗೋತೀರಾ, ಕಂಟೆಸ್ಟ್ ಮಾಡೋದು ಹಿಂತಗೋತೀರಾ ಅಂತ ಯಾರು ಕೇಳಿದ್ರು. ಹೌದು ಅಂತ ನಾನು ಹೇಳಿದ್ದೆ. ನಾನು ಇದು ಚುನಾವಣಾ ಸಂದರ್ಭ, ಅವರು ಇದೆಲ್ಲ ಯೋಚನೆ ಮಾಡಿದ್ರು, ತೆಗಿಬೇಡೋ. ಅದಕ್ಕೆ ಹೇಳಿದೆ ರಾಜಕೀಯ ಚಾಣಾಕ್ಷರವರು ಅಂತ. ಅವ್ರು ತೊಗೊಂಡಂಥ ತೀರ್ಮಾನ ನಿಜಕ್ಕೂ ಕೂಡ ಸರಿಯಾದ ತೀರ್ಮಾನಗಳು ಆಗೈತೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾರೆ ಅಂತ ನಾನು ಚುನಾವಣೆ ನಿಂತ ತಕ್ಷಣ ಇಡೀ ರಾಜ್ಯದಲ್ಲಿ ರಾಜಕೀಯ ಚರ್ಚೆ ಆಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ನಾನೇನು ಹೇಳಿದ್ದೆ, ಇದನ್ನು ಕೂಡ ನಾನು ಅವ್ರ ಹತ್ರ ಮಾತಾಡೋ ರೀತಿ ಅವ್ರು ತಿಳಿಸಿದರು. ಇದನ್ನು ನಾನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಶುದ್ಧೀಕರಣದ ರಾಜಕಾರಣದ ಬಗ್ಗೆಯೂ ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಚುನಾವಣೆ ನಿಂತ ತಕ್ಷಣ ಅನೇಕರು ಫೋನ್ ಮಾಡ್ತಾಯಿದ್ದಾರೆ. ನೀವಾದರೂ ಗಟ್ಟಿಯಾಗಿ ನಿಂತಿದ್ದೀರಿ, ನೊಂದ ಕಾರ್ಯಕರ್ತರ ಪರವಾಗಿ ನಿಂತಿದ್ದೀರಿ, ಯಾವ ಕಾರಣಕ್ಕೂ ವಾಪಸ್ ತೊಗೋಬೇಡಿ. ಇಡೀ ರಾಜ್ಯದಿಂದ ನನ್ನ ಮೇಲೆ ಫೋನ್ ಬರ್ತಾಯಿದೆ. ಆಯ್ತಪ್ಪ ಇಲ್ಲ ಸಾರ್, ನೀವು ಸಂಘದ ಮಾತು ಕೇಳಿಬಿಡ್ತೀರಿ, ದೊಡ್ಡವ್ರ ಮಾತು ಕೇಳಿಬಿಡ್ತೀರಿ, ದಯವಿಟ್ಟು ಈ ಸರಿ ಮಾತ್ರ ವಾಪಸ್ ತೊಗೋಬೇಡಿ ಅಂತ ಹೇಳ್ತಾಯಿದ್ರು. ದೊಡ್ಡವ್ರನ್ನೂ ಕನ್ವಿನ್ಸ್ ಮಾಡ್ತೀನಿ ಅನ್ನೋಂಥ ಲೆಕ್ಕದಲ್ಲಿ ನಾನು ದಿಲ್ಲಿಗೆ ಹೋಗಿದ್ದು. ಭಗವಂತನ ಇಚ್ಛೆ ಅಂತ ಕಾಣುತ್ತೆ. ಭಗವಂತ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಇದ್ದಾನೆ ಅಂತ ನಾನು ಭಾವಿಸ್ತೇನೆ. ನಾನು ಭಗವಂತನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಭಗವಂತ ನಮ್ಮನ್ನೆಲ್ಲರೂ ಕೂಡ ರಾಜ್ಯದಲ್ಲಿ BJPಯ ಶುದ್ಧೀಕರಣ ಆಗಬೇಕು, ಕುಟುಂಬ ರಾಜಕಾರಣದಿಂದ ಮುಕ್ತಿ ಆಗಬೇಕು, ಹಿಂದುತ್ವ ಉಳಿಬೇಕು. ಯಾರ್ಯಾರು ಅನ್ಯಾಯ ಆಗಿದೆ ಅವರೆಲ್ರಿಗೂ ನ್ಯಾಯ ಸಿಗಬೇಕು, ನನಗೂ ಸೇರಿ ಆ ನ್ಯಾಯ ಸಿಗಬೇಕು ಅನ್ನೋಂಥ ಒಂದು ಉದ್ದೇಶ ಎಲ್ರದ್ದು ಏನಿತ್ತೆ. ಅದಕ್ಕೆ ಸರಿಯಾದ ಒಂದು ಆಶೀರ್ವಾದ ವರವನ್ನು ಭಗವಂತ ಕೊಟ್ಟೆ ಅಂತ ನಾನು ಭಾವಿಸ್ತೇನೆ. ಇನ್ಯಾರೂ ಬರಲಿಕ್ಕಿಲ್ಲ, ಈಗಾಗಲೇ ಮುಗಿದೋಗಿರೋ ಕತೆ. ಇಡೀ ರಾಜ್ಯದಲ್ಲಿ ನಾನು ನಿನ್ನೆ ತಗೊಂಡಂಥ ನಿರ್ಣಯಕ್ಕೆ ಆಕಸ್ಮಿಕವಾಗಿ ಮಾನ್ಯ ಅಮಿತ್ ಶಾ ಅವರು ತಗೊಂಡಂಥ ರಾಜಕೀಯ ತಂತ್ರಗಾರಿಕೆಗೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಸ್ಪಷ್ಟ ಮಾಡಿದ್ಮೇಲೆ ನನಗೆ ಸಾವಿರಾರು ಕರೆಗಳು ಬರ್ತಾಯಿದೆ. ಅಭಿನಂದನೆಗಳು ಸಲ್ಲಿಸಿ, ನೀವು ನಿಂತ್ಕೊಳ್ಳಿ, ನಾವು ಬಂದು ಚುನಾವಣೆ ಮಾಡ್ತೀವಿ, ನಾವು ಗೆಲ್ಲಿಸ್ತೇವೆ. ಮತದಾರರು ಕೂಡ ಫೋನ್ ಮಾಡ್ತಾಯಿದ್ದಾರೆ. ಎಲ್ಲ ರಾಜಕೀಯ ಕಾಂಗ್ರೆಸ್ಸು JDS ಆದಿಯಾಗಿ ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ. ನೀವು ತೊಗೊಂಡಿರೋಂಥ ನಿರ್ಣಯ ಸರಿ ಇದೆ, ನಾವು ನಿಮ್ಮ ಪರ ಗೆಲ್ಸೋದಕ್ಕೆ ಓಡಾಡ್ತೇವೆ. ಎಲ್ರದ್ದು ಅಭಿಪ್ರಾಯ ಇದು. ಯಾರು?